ಇಂದಿನ ಯುವ ಪೀಳಿಗೆ ಕೃಷಿ ಎಂದರೆ ಸಾಕು, ದೂರ ಓಡುತ್ತಾರೆ. ಹಳ್ಳಿ ಬಿಟ್ಟು ಸಿಟಿ ಸೇರಲು ಬಯಸುತ್ತಾರೆ. ಆದರೆ ಇಲ್ಲೊಬ್ಬರು ಐಟಿ ಉದ್ಯೋಗಿಯಾಗಿದ್ದ ಯುವಕ ಕಾಂಕ್ರೀಟ್ ನಾಡಿನ ಹವಾನಿಯಂತ್ರಿತ ಕೊಠಡಿಯನ್ನು ತೊರೆದು ತಾಯ್ನಾಡಿನ ಮಣ್ಣಿಗೆ ಮರಳಿದ್ದಾರೆ. ತಮ್ಮ 18 ಎಕರೆ ಜಮೀನಿನಲ್ಲಿ ಆಧುನಿಕ ತಂತ್ರಜ್ಞಾನ ಹಾಗೂ ನೈಸರ್ಗಿಕ ಕೃಷಿಯ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಇಡೀ ಜಿಲ್ಲೆಗೆ ಮಾದರಿಯಾಗಿರುವ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಕಣವಿ ತಿಮ್ಲಾಪುರದ ಶೇಷಬಾಬು ಅವರ ಯಶೋಗಾಥೆ ಕುರಿತ ಒಂದು ವರದಿ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ತೋಟ, ಸಾಲು ಸಾಲಾಗಿ ನಿಂತಿರುವ ಅಪರೂಪದ ಹಣ್ಣಿನ ಗಿಡಗಳು, ಆಧುನಿಕ ಹನಿ ನೀರಾವರಿ ಪದ್ಧತಿ. ಈ ಅದ್ಭುತ ದೃಶ್ಯ ಕಂಡುಬರುವುದು ಕಂಪ್ಲಿ ತಾಲೂಕಿನ ಕಣವಿ ತಿಮ್ಮಲಾಪುರ ಗ್ರಾಮದಲ್ಲಿ. ಇಲ್ಲಿನ ನಿವಾಸಿ ಶೇಷುಬಾಬು ಅವರು ಒಮ್ಮೆ ಕೈತುಂಬ ಸಂಬಳ ತರುತ್ತಿದ್ದ ಐಟಿ ಉದ್ಯೋಗಿಯಾಗಿದ್ದರು. ಆದರೆ ಪ್ರಕೃತಿಯ ಮೇಲಿನ ಒಲವು, ಕೃಷಿ ಮಾಡುವ ಹಠ ಅವರನ್ನು ಮತ್ತೆ ಮಣ್ಣಿನ ಕಡೆಗೆ ಸೆಳೆಯಿತು. ಹಂಪಿ ಆರ್ಗ್ಯಾನಿಕ್ಸ್ ಎಂಬ ಹೆಸರಿನಲ್ಲಿ ತಮ್ಮ 18 ಎಕರೆ ಜಮೀನಿನಲ್ಲಿ ಸಂಪೂರ್ಣ ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಸೈ ಎನಿಸಿಕೊಂಡಿದ್ದಾರೆ. ಶೇಷುಬಾಬು ಅವರ ಈ ನಂದನವನದಲ್ಲಿ ವೈವಿಧ್ಯಮಯ ಬೆಳೆಗಳ ದೊಡ್ಡ ಸಂಗ್ರಹವೇ ಇದೆ. ಗೋಲ್ಡನ್ ಸೀತಾಫಲ, ಬಾಳೆ, ಬೆಟ್ಟದ ನೆಲ್ಲಿಕಾಯಿ, ಸಕ್ಕರೆ ಬಾಳೆ, ನಿಂಬೆ, ಸಿಟ್ರಾಸ್, ರಾಮಫಲ, ಡ್ರ್ಯಾಗನ್ ಫ್ರೂಟ್ ಸೇರಿದಂತೆ 300ಕ್ಕೂ ಹೆಚ್ಚು ನುಗ್ಗೆ ಮರಗಳು ಇಲ್ಲಿವೆ. ಇಷ್ಟೇ ಅಲ್ಲದೆ ಮಂಗರವಳ್ಳಿ, ಭೃಂಗರಾಜ, ಅಡವಿ ಬದನೆ, ಶಂಖಪುಷ್ಪ, ಪನ್ನೀರ್ ರೋಸ್, ಹೆಬ್ಬೇವು ಸೇರಿದಂತೆ 10 ಅಪರೂಪದ ಔಷಧೀಯ ಸಸ್ಯಗಳನ್ನು ಇವರು ಸಮೃದ್ಧವಾಗಿ ಬೆಳೆದಿದ್ದಾರೆ. ತೋಟದ ನಿರ್ವಹಣೆಗೆ ಯಾವುದೇ ರಾಸಾಯನಿಕ ಬಳಸದಿರುವುದು ಇವರ ವೈಶಿಷ್ಟ್ಯ. ತೋಟದ ಮಾಲೀಕ ಶೇಷುಬಾಬು, ನಾನು ಐಟಿ ಉದ್ಯೋಗದಲ್ಲಿದ್ದಾಗ ವಾರಕ್ಕೊಮ್ಮೆ ತೋಟಕ್ಕೆ ಬರ್ತಾ ಇದ್ದೆ. ಇಲ್ಲಿನ ಹಸಿರು ವಾತಾವರಣ, ಶುದ್ಧವಾದ ಗಾಳಿ ನನ್ನನ್ನು ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸಿತು. ನಮ್ಮ ದೇಹದ ಎಲ್ಲ ಸಮಸ್ಯೆಗಳನ್ನು ಪ್ರಕೃತಿ ನೀಡುವ ಗಿಡಮೂಲಿಕೆಗಳಿಂದಲೇ ನಿವಾರಿಸಬಹುದು. ಅದಕ್ಕಾಗಿಯೇ ರಾಸಾಯನಿಕ ಮುಕ್ತ ಹಣ್ಣಿನ ಗಿಡಗಳ ಜೊತೆಗೆ ವಿವಿಧ ಗಿಡಮೂಲಿಕೆಗಳನ್ನು ಬೆಳೆಯುತ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಮೂಲಿಕೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಮಾಡಬೇಕೆಂಬ ಆಸೆ ಇದೆ ಎಂದು ಹೇಳಿದರು. ಏನಾದ್ರು ಫ್ರಾಕ್ಚರ್ ಆದ್ರೆ ಆ ಬೋನ್ಸ್ ನ ಎಲುಬನ್ನ ಅಣಿಸುತ್ತೆ. ರೆವಲ್ಯೂಷನರಿ ಒಂದು ಹರ್ಬ್ಸ್ ಇದಾವೆ ನಮ್ಮ ಇದರಲ್ಲಿ. ಸೊ ನಾವು ನಂಬಕ್ಕೂ ಆಗಲ್ಲ, ಅಷ್ಟೊಂದು ಕೆಲಸ ಮಾಡುತ್ತೆ. ಸೊ ನನಗೆ ಅಂತದ್ದು ಮತ್ತೆ ಇದು ನುಗ್ಗೆ ಪೌಡರ್ ಕೂಡ ಏನಾದ್ರು ಸ್ವಲ್ಪ B12 ಏನಾದ್ರು ಸ್ವಲ್ಪ ನನ್ ಕಡಿಮೆ ಆದ್ರೆ ನುಗ್ಗೆ ಪೌಡರ್ ಸ್ವಲ್ಪ ತಗೊಂಡ್ರೆ ಸ್ವಲ್ಪ ಚೆನ್ನಾಗುತ್ತೆ, ಸ್ವಲ್ಪ ಸ್ಟ್ರೆಂತ್ ಸ್ಟಾಮಿನಾ ಬರುತ್ತೆ. ಸೊ ಹಾಗೆ ಇದರಲ್ಲಿ ಇನ್ನು ಡೆಪ್ತ್ ಹೋಗೋಣ, ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಂತ ಒಂದು. ತೋಟದ ಕೆಲಸಗಾರ ಎನ್ ಹನುಮೇಶ ತಮ್ಮ ತೋಟದಲ್ಲಿ ಬೇರೆ ಬೇರೆ ಜಾತಿಯ ಹಣ್ಣಿನ ಗಿಡಗಳ ಜೊತೆಗೆ ಗಿಡಮೂಲಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದೇವೆ. ಯಾವುದೇ ರೀತಿಯ ಕೆಮಿಕಲ್ ಗೊಬ್ಬರ ಅಥವಾ ವಿಷಕಾರಿ ಕೀಟನಾಶಕಗಳನ್ನು ಬಳಸದೆ ಕೇವಲ ನೈಸರ್ಗಿಕ ಪದ್ಧತಿಯಲ್ಲೇ ಬೆಳೆಗಳನ್ನು ಆರೈಕೆ ಮಾಡುತ್ತಿದ್ದೇವೆ ಎಂದರು. ಜೀವಾಮೃತ ಅಂತ ಬರುತ್ತೆ, ಅದಕ್ಕೆ ದ್ವಿದಳ ಧಾನ್ಯ, ಕಡಲೆ ಹಿಟ್ಟು ಒಂದು 5 kg ಹಿಟ್ಟು, 5 kg ಬೆಲ್ಲ ಮತ್ತೆ ಗೋಮೂತ್ರ, ಎಂಡೆ ಹಾಕ್ಬಿಟ್ಟು ಅದನ್ನ ಒಂದು 3 days ಬಿಟ್ಟು ಅದನ್ನೇ ಮತ್ತೆ ಫ್ರೈ ಮಾಡೋದು, ಮತ್ತೆ ಭೂಮಿ ಬಿಡೋದು. ಅದು ಬಿಟ್ರೆ ಸುಮ್ಮನೆ ಕಾಯಿ ಸೈಜ್ ಆಗುತ್ತವೆ, ನಮಗೆಲ್ಲ ಇದಾಗುತ್ತೆ. ಮತ್ತು ಕೇವಲ ಬೆಳೆಯನ್ನಷ್ಟೇ ಬೆಳೆಯುವುದಕ್ಕೆ ಸೀಮಿತವಾಗದ ಶೇಷುಬಾಬು ಉತ್ಪನ್ನಗಳ ಮೌಲ್ಯವರ್ಧನೆಗೂ ಕೈ ಹಾಕಿದ್ದಾರೆ. ನುಗ್ಗೆ ಬೀಜ ಮತ್ತು ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿ ಆಕರ್ಷಕ ಪ್ಯಾಕ್ ಮಾಡಿ ಆನ್ಲೈನ್ ಮೂಲಕ ದೇಶ ವಿದೇಶಗಳಿಗೂ ರಫ್ತು ಮಾಡುತ್ತಿದ್ದಾರೆ. ತೋಟದ ಗಿಡಮೂಲಿಕೆಗಳ ಔಷಧೀಯ ಗುಣಗಳ ಬಗ್ಗೆ ಶೇಷುಬಾಬು ಅವರ ತಾಯಿ ರಾಜರಾಜೇಶ್ವರಿ ತಮ್ಮ ತೋಟದಲ್ಲಿ ಬೆಳೆಯುವ ಮಂಗರವಳ್ಳಿ ಸಸ್ಯದಿಂದ ಚಟ್ನಿ ತಯಾರಿಸುತ್ತೇವೆ. ಇದು ಮೂಳೆಗಳನ್ನು ಬಲಪಡಿಸಲು ಸಹಕಾರಿ, ನೆಗಡಿ, ಕೆಮ್ಮು ಕೂಡ ಇದರಿಂದ ದೂರವಾಗುತ್ತದೆ. ಇನ್ನು ಭೃಂಗರಾಜ ಗಿಡದಿಂದ ತಯಾರಿಸುವ ತೈಲ ತಲೆಗೆ ಹಚ್ಚುವುದರಿಂದ ಕೂದಲು ದಟ್ಟವಾಗಿ ಮತ್ತು ಕಪ್ಪಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. ಮಂಗರವಳ್ಳಿ ಚಟ್ನಿ ಮಾಡ್ತೀವಿ, ಎಣ್ಣೆಯಲ್ಲಿ ಕುದಿಸಿ ಮಿಕ್ಸಿಗೆ ಹಾಕಿ
ಥರ ಇರುತ್ತೆ ಅದೆಲ್ಲ ತೆಗೆದು ಉಪ್ಪು, ಹುಣಸೆಹಣ್ಣು, ಖಾರ ಎಲ್ಲ, ಬೆಳ್ಳುಳ್ಳಿ, ಮೆಂತೆ ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಮತ್ತು ಗ್ರೈಂಡ್ ಮಾಡಿ ಒಗ್ಗರಣೆ ಮಾಡಿ ಕೊಡ್ತೀವಿ. ದೇಹಕ್ಕೆ, ಎಲುಬಿಗೆ ಒಳ್ಳೆಯದು. ಏನಾದರೂ ಫ್ಯಾಕ್ಚರ್ ಆದರೆ ಆ ಥರದೆಲ್ಲ ತಗೊತಾರ. ಸಾಂಪ್ರದಾಯಿಕ ಕೃಷಿಗೆ ಆಧುನಿಕ ತಂತ್ರಜ್ಞಾನ ಹಾಗೂ ನೇರ ಮಾರುಕಟ್ಟೆಯ ತಂತ್ರಗಳನ್ನು ಜೋಡಿಸಿ ತಮ್ಮದೇ ಆದ ಸ್ವಂತ ಬ್ರ್ಯಾಂಡ್ ಸೃಷ್ಟಿಸಿರುವ ಶೇಷುಬಾಬು ಅವರ ಪ್ರಯತ್ನವನ್ನು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ತೋಟಗಾರಿಕೆ ಸಹಾಯಕ ಅಧಿಕಾರಿ ಟಿ ಸುನಿಲ್ ಕುಮಾರ್, ಇಂದಿನ ಯುವಜನತೆ ಕೃಷಿಯತ್ತ ವಾಲುತ್ತಿರುವುದು ಅತ್ಯಂತ ಒಳ್ಳೆಯ ಬೆಳವಣಿಗೆ. ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಗ್ರಾಹಕರಿಗೆ ಮಾರುಕಟ್ಟೆ ಒದಗಿಸುವುದು, ಹೊಸ ತಂತ್ರಜ್ಞಾನ, ಆನ್ಲೈನ್ ಮಾರ್ಕೆಟಿಂಗ್ ಬಳಸುತ್ತಿರುವುದು ಯುವಕರಿಗೆ ದೊಡ್ಡ ಪ್ರೇರಣೆಯಾಗಿದೆ ಎಂದರು. ಡೈರೆಕ್ಟ್ ಫಾರ್ಮರ್ಸ್ ಟು ಕನ್ಸ್ಯೂಮರ್ಸ್ ಅವರು ಲಾಭ ಇರ್ಬೋದು, ಏನೇ ಇದ್ರೂ ಚೆನ್ನಾಗಿ ಮಿಡಲ್ ಮ್ಯಾನ್ಸ್ ಇರ್ಲಾರ್ದಂಗೆ ಮಾಡ್ಬೋದು. ಮತ್ತು ಈಗ ಇತ್ತೀಚಿನ ಕೃಷಿನಲ್ಲಿ ಮಂತ್ರ ಏನಂದರೆ ಹೊಸ ಆಲೋಚನೆ, ಹೊಸ ತಂತ್ರಜ್ಞಾನ, ಹೊಸ ಮಾರುಕಟ್ಟೆ, ಇವು ಇವತ್ತಿನ ಕೃಷಿಯ ಮಂತ್ರಗಳಾಗಿರುತ್ತದೆ. ಅವನ್ನೆಲ್ಲವೂ ಅಳವಡಿಸ್ಕೊಂಡು ಈ ಶ್ರೀ ಶೇಷುಬಾಬು ಅವರು ಕೃಷಿಯನ್ನು ಮಾಡುತ್ತಿರುವುದು ತುಂಬ ಖುಷಿಯ ವಿಚಾರ. ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಶಶಿಕಾಂತ ಕೋಟಿಮನಿ, ಶೇಷುಬಾಬು ಅವರು ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ನೂತನ ತಂತ್ರಜ್ಞಾನವನ್ನು ಅತ್ಯುತ್ತಮವಾಗಿ ಬಳಸಿಕೊಂಡಿದ್ದಾರೆ. ತಮ್ಮದೇ ಆದ ಸ್ವಂತ ಬ್ರ್ಯಾಂಡ್ ಮೂಲಕ ಮಾರುಕಟ್ಟೆ ಪ್ರವೇಶಿಸಿರುವುದು ಇಂದಿನ ಯುವ ಪೀಳಿಗೆಗೆ ನಿಜಕ್ಕೂ ಮಾದರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ತಮ್ಮದೇ ಆದಂಥ ಒಂದು ಬ್ರ್ಯಾಂಡಿಂಗು ಮತ್ತು ಒಂದು ಸಂಸ್ಕರಣೆ ಮಾಡಿ ಒಂದು ಹಣ್ಣುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇದು ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪ್ರಾರಂಭವಾದ ಒಂದು ಪ್ರಯತ್ನ ಇಂದು ಉತ್ತಮ ಆದಾಯ ಜೊತೆ ಗ್ರಾಮೀಣ ಯುವಕರಿಗೆ ಒಂದು ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಮುಂದೆ ಅವರಿಗೆ ಇದಲ್ಲದೆ ತೋಟಗಾರಿಕೆ ಇಲಾಖೆಯಿಂದ ಅವರಿಗೆ ಹಲವಾರು ಯೋಜನೆಗಳನ್ನು ಸಹ ನಾವು ಹನಿ ನೀರಾವರಿ ಮತ್ತು ಬೇರೆ ಬೇರೆ ಯೋಜನೆಗಳನ್ನು ಸಹ ನಾವು ಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ಸಾಫ್ಟ್ವೇರ್ ಉದ್ಯೋಗದ ಹಣೆಪಟ್ಟಿ ಬೇಡವೆಂದು ಮಣ್ಣನ್ನೇ ನಂಬಿ ನೈಸರ್ಗಿಕ ಕೃಷಿಯಲ್ಲಿ ಮಿನುಗುತ್ತಿರುವ ಶೇಷುಬಾಬು ಅವರ ಸಾಧನೆ ನಿಜಕ್ಕೂ ಶ್ಲಾಘನೀಯ. ಶ್ರಮಪಟ್ಟರೆ ಮಣ್ಣಿನಿಂದಲೂ ಬಂಗಾರ ತೆಗೆಯಬಹುದು ಎಂಬುದನ್ನು ಸಾಬೀತುಪಡಿಸಿದ ಈ ರೈತನ ಪಯಣ ದೇಶದ ಕೋಟ್ಯಂತರ ಯುವಕರಿಗೆ ಸ್ಫೂರ್ತಿಯಾಗಿದೆ.